ವಿದ್ಯಾರ್ಥಿಗಳೇ, ಏಕಲವ್ಯ ಲರ್ನಿಂಗ್ ಚಾನಲ್ಗೆ ಸ್ವಾಗತ. ನಾವು ಇಂದು ಪದ್ಯ 2 ನಮ್ಮ ಬಾವುಟ ಪದ್ಯವನ್ನು ನೋಡೋಣ. ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ, ತೋರುತ್ತಿಹುದು ಒಡೆದು ಒಡೆದು ಬಾನಿ ನಗಲ ಪಟಪಟ. ನೋಡ್ರಿ, ಏರುತ್ತಾ ಇದೆ, ಮೇಲೇರ್ತಾ ಇದೆ, ಹಾರುತ್ತಾ ಇದೆ. ನೋಡು ನಮ್ಮ ಧ್ವಜ ಅಂದ್ರೆ ನಮ್ಮ ಬಾವುಟ. ತೋರುತ್ತಿಹುದು ಒಡೆದು ಒಡೆದು ಬಾನಿ ನಗಲ ಪಟಪಟ. ಎಲ್ಲರಿಗೂ ತೋರಿಸ್ತಾ ಇದೆ, ಪಟಪಟ ಒಡೆದು ಬಾನಿ ನಗಲಕ್ಕೂ ಸಹಿತ ಅದೇನ್ ಮಾಡ್ತಾ ಇದೆ, ಎಲ್ಲರಿಗೂ ತೋರಿಸ್ತಾ ಇದೆ ಅನ್ನೋದು ಈ ಒಂದು ಪ್ಯಾರಾದ ಅರ್ಥ. ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು. ನೋಡ್ರಿ, ಕೇಸರಿ ಬಿಳಿ ಹಸಿರು ಎಂಬ 3 ಬಣ್ಣಗಳನ್ನು ಹೊಂದಿರತಕ್ಕಂಥ ನಮ್ಮ ರಾಷ್ಟ್ರಧ್ವಜ ನಡುವೆ ಚಕ್ರವನ್ನು ಹೊಂದಿದೆ. ಈ ಕೇಸರಿ ಬಿಳಿ ಹಸಿರು ಇದೆಯಲ್ಲ, ಇದು ಸತ್ಯ ಶಾಂತಿ ತ್ಯಾಗಗಳ ಒಂದು ಸಂಕೇತವಾಗಿದೆ. ಈ ನಡುವೆ ಇರತಕ್ಕಂತಹ ಚಕ್ರ ಗಾಂಧಿ ಹಿಡಿದಂತಹ ಚಕ್ರದ ಸಂಕೇತವಾಗಿದೆ ಅಂಥೇಳಿ ಈ ಸಾಲುಗಳಲ್ಲಿ ಹೇಳಲ್ಪಟ್ಟಿದೆ. ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಆರುತ್ತಿಹುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡ ಗುಡಿಯ ಮೆರೆವುದು ಅಂತ. ಇಂಥ ಧ್ವಜ ನಮ್ಮ ಧ್ವಜ. ಇದನ್ನ ಈ ಧ್ವಜ ಹಾರುತ್ತಿರೋದನ್ನ ನೋಡು. ಧ್ವಜದ ಭಕ್ತಿಯೇ ಅಂದ್ರೆ ನಾವು ಧ್ವಜಕ್ಕೆ ತೋರಿಸುವಂತಹ ಭಕ್ತಿಯೇ ಅದು ನಮ್ಮ ಶಕ್ತಿ. ನಮ್ಮ ನಾಡಿನ ಗುಡಿಯಲ್ಲಿ ನಮ್ಮ ಶಕ್ತಿ ಮೆರೆವುದು ಅಂಥೇಳಿ ಇಲ್ಲಿ ಈ ಸಾಲುಗಳಲ್ಲಿ ಹೇಳಲಾಗಿದೆ. ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ, ನಮ್ಮ ನಾಡ ಗುಡಿಯ ನೋಡಿರಣ್ಣ ಹೇಗಿದೆ. ಕೆಂಪು ಕಿರಣಗಳಿಂದ ತುಂಬಿದಂತಹ ಗಗನದಲ್ಲಿ ಹೊನ್ನ ಬಣ್ಣ ಅಂದ್ರೆ ಬಂಗಾರದ ಬಣ್ಣದಂತೆ ಕಾಣಿಸ್ತಾ ಇದೆ. ಈ ನಮ್ಮ ನಾಡ ಗುಡಿಯನ್ನ ನೋಡಿರಣ್ಣ ಹೇಗಿದೆ ಅಂಥೇಳಿ ಕಿಯಾರ ಕಿಯಣ್ಣ ರೈ ಕವಿಗಳು ವರ್ಣನೆಯನ್ನ ಮಾಡಿದ್ದಾರೆ. ಈ ಒಂದು ಪದ್ಯವನ್ನ ನಾವು ರಾಗಬದ್ಧವಾಗಿ ಆಡಲಿಕ್ಕೆ ಪ್ರಯತ್ನ ಮಾಡೋಣ. ನಿಮಗೆ ಬಂದಂತಹ ರಾಗದಲ್ಲಿ ನೀವು ಅಭ್ಯಾಸವನ್ನ ಮಾಡಿ. ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ, ತೋರುತ್ತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ, ಬಾನಿ ನಗಲ ಪಟಪಟ. ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು, ಗಾಂಧಿ ಹಿಡಿದ ಚರಕವು. ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ, ತೋರುತ್ತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ, ಬಾನಿ ನಗಲ ಪಟಪಟ. ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿಹುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆವುದು, ನಾಡಗುಡಿಯ ಮೆರೆವುದು. ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ, ನಮ್ಮ ನಾಡಗುಡಿಯ ನೋಡಿರಣ್ಣ ಹೇಗಿದೆ, ನೋಡಿರಣ್ಣ ಹೇಗಿದೆ. ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ, ತೋರುತ್ತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ, ಬಾನಿ ನಗಲ ಪಟಪಟ. ಇಲ್ಲಿಗೆ ನಮ್ಮ ಬಾವುಟ ಪದ್ಯ ಮುಕ್ತಾಯವಾಯಿತು. ಯಾರೆಲ್ಲ ನಮ್ಮ ವಿಡಿಯೋ ನೋಡುತ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.